ಏನ್ ಮಾಡತ್ತಾಳಕ್ಕ ನಿನ್ ಮಗಳು? ಅದ ಈ ಕಾಲೇಜಿಗೆ ಹೋಗಿ ಬಂದ ಉಣ್ಣ ಅಂತ ಹೇಳೇನಿ. ಏನು ಉಣ್ತಾಳ ಬಿಡ್ತಾಳಪ್ಪ, ಏನ್ ಮಾಡ್ತಾಳ? ನಾನ್ ಕೇಳಿದ್ ನಿನ್ನ ಸಣ್ಣ ಮಗಳ ಬಗ್ಗೆ ಅಲ್ಲ, ದೊಡ್ಡ ಮಗಳ ಬಗ್ಗೆ. ದೊಡ್ಡ ಮಗಳ ಅಲ್ಲೇ ರೂಮ್ನಾಗ ಇರ್ತಾಳಪ್ಪ. ಗಂಡ ಫೋನ್ ಹಚ್ತಾನ ದಿನಕ್ಕೆ 20 ಸಲ. ಏನ್ ಮಾಡಕತ್ತಿ, ಉಂಡ್ಯಾ ತಿಂದ್ಯಾ ಕುಂತ್ಯಾ ನಿಂತ್ಯಾ ಅಂತೇಳಿ ಎಲ್ಲ ವರದಿ ಒಪ್ಪಿಸ್ತಿರ್ತಾಳ. ಅಷ್ಟು ಹೆಂಡತಿ ಮ್ಯಾಗ ಕಾಳಜಿ ಇದ್ದವ ಅಲ್ಲೇ ಇಟ್ಕೋಬೇಕು, ಇಲ್ಲ ಕಳಿಸ್ಬೇಕು. ಏನ್ ಮಾಡಕತ್ತಕ್ಕ, ಕಳಿಸ್ಬಿಟ್ಟನ. ಹೌದಾ, ಈಗ ಅದು ಹೋಗ್ಲಿ, ಏನ್ ಮಾಡಕತ್ತಾಳ? ಅದೇ ಹೇಳಿದ್ನಲ್ಲಪ್ಪ, ರೂಮ್ನಾಗ ಇರ್ತಾಳ, ಇನ್ನೇನು ಮಾಡ್ತಾಳ? ನಂಗಂತರೂ ಸಾಕಾಗೋಗ್ಬಿಟ್ಟತಪ್ಪ. ಎಲ್ಲ ಕೆಲಸ ಮಾಡಿ 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 ಸಾಕಾಗೋಗ್ಬಿಟ್ಟತಿ. ಯಾಕಕ್ಕ ಹಂಗ್ಯಾಕ? ಮನೆ ಏನಾಗಿಲ್ಲಪ್ಪ, ಒಂದು 4 ಬಂಡೆ ಇದ್ವ. ತೊಳಿ ಅಂತ ಹೇಳಿದೆ. ನಾನು ಹೇಳಿಲ್ಲ, ಆಕಿನೇ ತೊಳಿತೇನೆ ಅವ ಅಂದ್ಲ. ನನ್ನ ಮಗಳಿಗೆ ಹೇಳಲ್ಲ ನಾನು. ಅದಕ್ಕೆ ಆಯ್ತು ಹಂಗಾರೆ ತೊಳಿ ಅಂತ ಹೇಳಿದೆ. ತೊಳೆ ಹತ್ತಿದ್ಲು. ಏನೋ ಅವ್ರಪ್ಪ ನೋಡಿ ಒದ್ರಾಡಿದ್ದು ನನ್ನ ಮೇಲೆ ಅಂದ್ರೆ ಬೇಡ ಹೇಳೋದು. ಅದಕ್ಕೆ ನನಗಂತರೂ ಬೇಜಾರ ಬಂದು ಹೋಗ್ಬಿಟ್ಟತಿ. ಅದೇ ಅವ್ರವು ಹೇಳಿದ್ರೆ ಹಿಂಗೆ ಮಾಡ್ತಿದ್ಲನ ಆಕೆ. ಹೋಗಿ ಗಂಡನ ಮುಂದೆ ಹೇಳ್ತಿದ್ಲನ, ಅವ್ರ ಅಪ್ಪನ ಮುಂದೆ ಚಾಡ ಹೇಳ್ತಿದ್ದಿಲ್ಲ. ನಮ್ಮವ್ವ ಹೊಲ ಬಿಡು, ಒಂದು 4 ಬಂಡೆ ತೊಳಿಸಾಳ ಅಂತ ಸುಮ್ಮನೆ ಹಾಕಿದ್ಲು. ನಾನು 4 ಬಂಡೆ ತೊಳಿಸಿದ್ದೀನಿ, ಅವ್ರ ಅಪ್ಪಗೆ ಸಣ್ಣಗೆ ಹಚ್ಕೊಟ್ಬಿಟ್ಲು ನೋಡು. ಅದಕ್ಕ ಹೇಳೋದು, ಎಷ್ಟಾದ್ರೂ ಮಗಳೇ ಈಕಿನೇ ಅಂತೇಳಿ. ಹಿಂಗ ಅರ್ಥ ಆಗಲ್ಲ. ನಿನ್ ಗಂಡ ನಮ್ಮ ಮಾವ ಅದನಲ್ಲ, ನಮ್ಮ ಮಾವ ಭಾಳ ನಿನ್ನೊಂಥರ ಕೇವಲವಾಗಿ ನೋಡ್ತಾನೆ ಬಿಡಕ್ಕ. ಅಕ್ಕ, ನಿಂಗೊಂದು ಐಡಿಯಾ ಕೊಡ್ಬೇಕಂತ ಮಾಡೀನಿ. ಏನ್ಲ ಅದ? ಏನಿಲ್ಲಕ್ಕ, ಈಗ ಯಾರೇ ಆಗ್ಲಿ ದುಡಿತಾರ ಅಂದ್ರೆ ಮರ್ಯಾದೆ ಸಿಗ್ತತಿ, ಹೌದಾ? ಅದಕ್ಕೆ ನಾನು ನಿಂಗೆ ಹೇಳೋದಂದ್ರೆ, ಈಗ ನಿಂಗೆ ಮರ್ಯಾದೆ ಸಿಗ್ಬೇಕು, ನೀ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಅನ್ನೋದಾದ್ರೆ ಒಂದೇ, ರೊಕ್ಕ ಮಾಡ್ಬೇಕು. ಸ್ವಲ್ಪ ನಿನ್ನ ಕಡೆ ರೊಕ್ಕ ಇರ್ಬೇಕು. ನಿನ್ನಿಂದ ಏನಾರ ಅವಶ್ಯಕತೆ ಇರ್ಬೇಕು ಅವ್ರಿಗೆ, ಅಂದ್ರೆ ನಿನ್ನ ಮಾತು ನಡೀತಿದ್ ನೋಡಕ್ಕ. ಅಲ್ಲ, ಇಷ್ಟೆಲ್ಲ ಕುಂದ್ರಿಸಿ ಇವ್ರು ಮಾಡಾಕ್ತಾ ಇರೋದು ನಾನು. ಇನ್ನೇನು ಸಿಗ್ಬೇಕಯ್ಯಪ್ಪ ನಂಗೆ ಮತ್ತೆ ಮರ್ಯಾದೆ? ಅಯ್ಯ ಬಿಡು, ಎಲ್ಲ ಆಗೋಗ ಮಾತಲ್ಲ, ಯಾಕೆ ಮಾತಾಡ್ತೀವಿ ಸುಳ್ಳೆ? ರೊಕ್ಕ ಮಾಡ್ಬೇಕಂದ್ರೆ ನಾನು ಎಲ್ಲಿದ ರೊಕ್ಕ ಮಾಡಕ್ಕೆ ಹೋಗ್ಲೇಪ್ಪ? ರೊಕ್ಕ ಎಲ್ಲಿದ ಮಾಡಕ್ಕೆ ಹೋಗ್ಲಿ ಹೇಳು? ಇಷ್ಟೆಲ್ಲ ಮಾಡಿ ಹಾಕಿದ್ರೆ ಇವು ನನ್ನ ಕಾಲಂ ಕಸ ಕಣ್ಣಂಗೆ ಕಾಣಕತ್ತಾವು. ಇನ್ನೇನು ಇವು ಮರ್ಯಾದೆ ಕೊಟ್ಟವು? ರೊಕ್ಕ ಮಾಡ್ಬೇಕು, ಎಲ್ಲಿದ ರೊಕ್ಕ ಮಾಡಕ್ಕೆ ಹೋಗ್ಲಿ? ಅಕ್ಕ, ನೀ ಇಮ್ಮಿಡಿಯೇಟ್ಲಿ ರೊಕ್ಕ ಮಾಡ್ಬೇಕಂದ್ರೆ ನನಗೊಬ್ಬ ಗೊತ್ತದಾನ. ಏನು ಅವ ಲೀಗಲಿ ದಂಧೆ ಮಾಡ್ತಾ ಇಲ್ಲ, ಇದ್ದಿದ್ದ ಹೇಳ್ತಾನೆ. ಅವ ಇಲ್ಲೀಗಲ್ ದಂಧೆನೇ ಮಾಡ್ತಾ ಇರೋದು. ನಾನು ಮೊನ್ನೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಬರ್ರಿ 20 ದಿನಕ್ಕೆ ನನಗೆ 20,000 ರೂಪಾಯಿ ಹಾಕಿ, 80,000 ಕೊಟ್ಟಿದ್ದೆ. 20 ದಿನಕ್ಕೆ 20,000 ಹಾಕಿ ಅವ್ನು ನನಗೆ 1 ಲಕ್ಷ ರೂಪಾಯಿ ಕೊಟ್ಟಾನಕ್ಕ. ಏನು, ಬರೀ 20 ದಿನಕ್ಕೂ 20,000 ಹಾಕ್ಕೊಟ್ನಾ? ಅಯ್ಯಪ್ಪ ದೇವ್ರೆ. 20 ದಿನಕ್ಕೆ 20,000 ಹಾಕ್ಕೊಟ್ಟಾನಕ್ಕ. ಅದಕ್ಕೆ ನೋಡು, ವಿಚಾರ ಮಾಡು, ನಿನಗೂ ಏನಾರ ಹಿಂಗೆ ರೊಕ್ಕ ಡಬಲ್ ಮಾಡಿ ಕೊಡ್ಬೇಕಾ? ಯಪ್ಪ ಬೇಡಪ್ಪ, ಯಾಕೆ ಬೇಕತ್ತಾಗ ಹಿಂದಾಗಡೆ? ಅಲ್ಲಲ್ಲ, ಏನು ಹೇಳ್ತಿಲ್ಲ ನೀನು? 20 ದಿನಕ್ಕೆ 20,000 ಹಾಕ್ಕೊಡ್ತಾನಂದ್ರೆ ಅದೇಂತದ್ಲ? ಬ್ಯಾಂಕ್ನಾಗ ಇಟ್ಟರು ಇದ್ರ 0.5% ಬಡ್ಡಿ ಬರೋದಿಲ್ಲಲ್ಲ. ಏನಪ್ಪ, ನನಗೆ ಯಾಕೆ ಹೆದರಿಕೆ ಯಾಕಕ್ಕ? ಅದಕ್ಕೆ ಹೆದರಿಕೆ ಯಾಕಂತ ಕೇಳ್ತಿಯಲ್ಲ? ನೋಡು ಹುಷಾರಿ, ಅವೇನೇ 2ನೇ ನಂಬರ್ ದಂಧೆ ಮಾಡ್ತಾನಂತಿ. ಮತ್ತು ನೀ ಹಂಗಲ ಅದು ಎದ್ರದು ಏನು ಎತ್ತ? ನೀ ಯಾಕೆ ಅವ್ನು ಕೊಟ್ಟಿ, ಅವ ನಿನಗೆ ಯಾಕೆ ಕೊಟ್ಟ? ಇಬ್ರು ಏನು ಶಾಮಿಲದಿರನಂತೇಳಿ ಪೊಲೀಸರು ಬಂದು ಇವಾರ ಅಂಡರ್ ಅರೆಸ್ಟ್ ಅಂತ ನೀನು ಹೇಳ್ಕೊಂಡು ಹೋಗಿದಾರು. ಅಕ್ಕ, ಹಂಗೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡ. ನೀ ಎದುರದಲ್ದೆ ನನ್ನ ಎದುರಿಸ್ಬೇಡ, ಹಂಗೆಲ್ಲ ಏನೂ ಆಗಲ್ಲ. ಈಗ ನಿನಗೂ ಹಂಗೆ ರೊಕ್ಕ ಮಾಡ್ಬೇಕಂತ ಆಸೆ ಐತಾ? ಹೇಳು. ಇವತ್ತು ಒಂದೇ ಸಲ ಅಲ್ಲ, ಹಚ್ಚಿ ಸಲ 60,000 ಕೊಟ್ಟಿದ್ದೆ. 60,000ಕ್ಕೆ ಬರೋಬ್ಬರಿ 15,000 ಹಾಕಿ ಕೊಟ್ಟ. ಆಮೇಲೆ 40,000 ಕೊಟ್ಟಿದ್ದೆ, ಅದಕ್ಕೆ 48,000 ಕೊಟ್ಟ. ಮತ್ತು ಒಮ್ಮೆ 10,000 ಕೊಟ್ಟಿದ್ದೆ, ಅದಕ್ಕೆ ಮತ್ತೊಂದು 5,000 ಸೇರಿಸ್ಕೊಟ್ಟಿದ್ದ. ಹಿಂಗೆ ಅಂದರೆ ಇರ್ತಾವು ಎಲ್ಲ. ಅಲ್ಲಲ್ಲ, ಅವನ ಹತ್ರ ಅಷ್ಟು ರೊಕ್ಕ ಐತಿ ಅಂದ್ರೆ ನೀ ಯಾಕೆ ಕೊಡ್ಬೇಕು ಅವಂಗೆ? ಅವ್ನ ರೊಕ್ಕನೇ ಅವನಿಗೆ ಕೊಟ್ಟು ನೀನು ಕೂಡ ಬಡ್ಡಿನೂ ಅವನೇ ಉಳಿಸ್ಕೋಬೋದಲ್ಲ. ಅದು ಹಂಗಿರಲ್ಲಕ್ಕ. ಹೊರಗಿಂದ ರೊಕ್ಕ ಹಾಕ್ತಿರ್ತಾರ, ಲಾಭ ಬಂದಿದ್ದೊಳಗೆ ನಮಗೂ ಹೊರಗಿಂದ ಏನು ರೊಕ್ಕ ಹಾಕಿಸ್ಕೊಂಡಿರ್ತಾರಲ್ಲ, ಅವ್ರು ಕೊಟ್ಕೊಳ್ಳೋದು, ತಾವು ಇಟ್ಕೊಳ್ಳೋದು, ಈ ರೀತಿ ಅಕ್ಕ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಈಗ ನೀನು ಆ ಥರ ರೊಕ್ಕ ಮಾಡ್ಬೇಕಂದ್ರೆ ಹೇಳು, ಬೇಕಾರೆ ಒಂದಿಷ್ಟು ರೊಕ್ಕ ಹಾಕ್ತಿ ಅನ್ನೋದಾದ್ರೆ ಹೇಳು, ಬೇಕಾರೆ ಮಾಡೋಣಂತ. ಏನಂತಿ? ಅಯ್ಯೋ ದೇವ್ರೆ, ನಿಮ್ಮ ಮಾವಾಗ ಏನಾರ ಈ ವಿಚಾರ ಗೊತ್ತಾದ್ರೆ ನನ್ನ ಜೀವದಷ್ಟೇ ಬಿಡ್ತಾರಲ್ಲ, ನನ್ನ ಕೊಂದ ಹೋಗಿತಾರಪ್ಪ. ನಾವಲ್ಲಪ್ಪ. ಎದಕ್ಕಕ್ಕ ಮಾವನ ಮುಂದೆ ಹೇಳ್ತೀನಿ? ಎಲ್ಲ ಮಾವನ ಮುಂದೆ ಹೇಳಬೇಕಂತ ಏನಾರ ಕರಾರ ಐತೇನ? ನೋಡಕ್ಕ, ನಾ ಹೇಳ್ತೀನಿ, ಮಾವು ನೋಡಿದ್ರೆ ಬರೀ ದೊಡ್ಡ ಮಗಳಿಗೆ ಎಲ್ಲ ಹಾಕಕತ್ತಾನ. ಈಗ ಬಸರು ಬಾಣೆತನ ಕಳ್ಸೋದು ಕರಿಯೋದು ಇವೇನು ಇಟ್ಕಾಟ್ಕ ಮುಗಿತಾವಂತ ಮಾಡ್ಯಾನ? ಹಿಂಗೆಲ್ಲ ಮಾಡ್ಕೊಂತ ರೂಪಾಯಿ ಕೈಯಾಗಿಲ್ದಂಗೆ ಐತಿ. ನಾಳೆ ಮಗಳ ಲಗ್ನ ಮಾಡ್ಬೇಕು, ಎಲ್ಲಿದ ಮಾಡ್ತಿ? ಹೆಂಗೆ ಮಾಡ್ತಿ ಹೇಳ ನನಗೆ. ಅದಕ್ಕೆ ನಾ ಅನ್ನೋದಾದ್ರೆ ಸ್ವಲ್ಪ ರೊಕ್ಕ ನಿನ್ನ ಕೈಯಾಗೂ ಇರ್ಬೇಕಲ್ಲ. ಆ ರೊಕ್ಕ ನಿನ್ನ ಕೈಯಾಗಿರ್ಬೇಕಂದ್ರೆ ನೀ ಶಾಣೆ ಆಗ್ಬೇಕು ಮೊದಲು. ಅಕ್ಕ, ನನ್ನ ಮಾತು ಕೇಳು. ಅದಕ್ಕೆ ನನ್ನ ಮಾತು ಕೇಳಕ್ಕ ಒಂದಿಷ್ಟು ರೊಕ್ಕ ಮಾಡ್ಕೊಳ್ಳುವಂತಿ. ಏನಂತಿ? ಹೌದು, ನೀ ಹೇಳೋದು ಬರಬ್ಬರಿನೇ. ಈಗ ನಾನು 1-2 ತಿಂಗಳಿಂದನೂ ವ್ಯವಹಾರ ಮಾಡ್ತಾ ಇದ್ದೀನಿ. 1-1.5-2 ತಿಂಗಳಿಂದನೂ ನಾನೇನು ಸ್ವಲ್ಪ ರೊಕ್ಕ ಮಾಡೀನಂತ ಮಾಡಿಯಾ? ಬೇಕಾದಷ್ಟು ರೊಕ್ಕ ಮಾಡೀನಿ. ಹೌದಾ?
ನಾನು ಯಾರಿಗೂ ಅಕೌಂಟ್ ಥ್ರೂ ರೊಕ್ಕನೇ ಹಾಕಲ್ಲ, ಕೈಗಡೆ ಕ್ಯಾಶ್ ಕೊಟ್ಟಿರ್ತೀನಿ, ಕ್ಯಾಶ್ ಇಸ್ಕೊಂತೀನಿ. ಸಾಕ್ಷಿ ಏನೈತಿ, ನಾನು ಇದ್ರಾಗ ಶಾಮಿಲ್ ಅಂತೇಳಿ. ಅವರು GST ಉಳ್ಸಾಕ, ಆಮೇಲೆ 2 ನಂಬರ್ ದಂಧೆ ಅಂದ್ರೆ ಈ ಟ್ಯಾಕ್ಸ್ ತೋರಿಸ್ಲಾರ್ದಂಗ, ಆಮೇಲೆ ಇವೇನೋ ಬಿಲ್ ಹಾಕುವಂತೆ ಏನೇನಪ್ಪ ನಂಗೆ ಗೊತ್ತಾಗಲ್ಲಕ್ಕ. ಅವ್ರ ದಂಧೆ ಅವ್ರಿಗೆ ಬಿಟ್ಟಿದ್ದು, ನಮಗೆ ಕೊಡ್ಬೇಕಾದ್ ಕೊಡ್ತಾರಿಲ್ಲ ಅಷ್ಟೇ. ಆ ಥರ ಮಾಡ್ತಾ ಇರೋದು. ನೀ 1 ಲಕ್ಷ ರೂಪಾಯಿ ಎಲ್ಲಿದಾರ ಅರೇಂಜ್ ಮಾಡಿ ಕೊಡಕ್ಕ. ನಾ ಹೇಳ್ತೇನಲ್ಲ, 1 ಲಕ್ಷ ರೂಪಾಯಿಗೆ ನಿನಗೆ ಒಂದು ತಿಂಗಳದೊಳಗೆ ಅಂದ್ರೆ 1.5 ಲಕ್ಷ ರೂಪಾಯಿ ಅಂತೂ ಲಾಭ ಮಾಡಿಕೊಡ್ತೀನಿ. ಹಾ 1 ಲಕ್ಷ ರೂಪಾಯ ಎಲ್ಲಿದ ಕೊಡ್ಲಿಲ್ಲ ನಾನು. ಅಲ್ಲ ನೀ ಹಿಂಗಿದ್ರೆ ರೊಕ್ಕ ಮಾಡಿ ನಂದೆಲ್ಲ ನನಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ಲಾ? ಅದು 1 ಡಬಲ್ ಆಕತ್ತಲ್ಲ, ಅವಾಗ ನಿನ್ನ ಅಸಲು ಲಿಂಕ್ ಕೊಟ್ಬಿಡ್ತೇನೆ. ಉಳಿದಿದ್ದ ಲಾಭದಾಗ ಮತ್ತೆ ನಾ ಮುಂದುವರ್ಸ್ಕೊಂಡು ಹೋಗ್ತೀನಿ. ಏನಂತೆ? ಅಕ್ಕ, ಈ ಮಾತು ಮೊದ್ಲೇನಾರ ಹೇಳಿದ್ರು ಒಂದು ಮಾತು ಅತ್ತಾಗ ಹೋಗಕ್ಕ. ನಾನು ನಿನ್ನೆರ ಒಬ್ಬ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟೇನಕ್ಕ. ಏನ 10 ಲಕ್ಷ ರೂಪಾಯಿ? ಅಯ್ಯೋ ದೇವ್ರೆ ಯವ್ವ, ಏನದು ಬಾಯಿಲ್ಲ ಕೈಯಿಲ್ಲ ಮಾತಾಡ್ಕೊಂತ ನಾನು ಇವ ಕುಂತೇವಿ. ಕೇಳಿಸ್ಕೊಳತ್ತೇನು? ಇಲ್ಲಪ್ಪ, ನಾನು ಯಾಕೆ ಕೇಳಿಸ್ಕೊಳಕ್ ಹೋಗ್ಲಿ, ಇವ ಮಾತಾಡಿದ್ದದು. ಅದು ಏನೋ 10 ಲಕ್ಷ ರೂಪಾಯಿ ಅಂದಂಗೆ ಆತ, ಅದಕ್ಕೆ ಏನ ಅಂತ ಬಂದೆ ಅಷ್ಟೇ. ನಮ್ಮ ತಮ್ಮ ಹೆಂಡತಿ ಹೆಸರಿಗೆ 10 ಲಕ್ಷ ರೂಪಾಯಿ ಇಟ್ಟಾನಂತ. ಲಗ್ನ ಅದಕ್ಕೆ ಪುಣ್ಯವಂತಿ ಅಂತ ಇದ್ದೆ. ಅಷ್ಟೇ ಅಲ್ಲ, ಆಕಿನ ಬಾಣೆತನಕ ಹೆರ್ಗಿಗಂತ ಕಳ್ಸಾನಲ್ಲ, ಮತ್ತು ಕೈಯಾಗ ಕೊಟ್ಟು ಖರ್ಚಿಗಂತ ರೊಕ್ಕನೂ ಕೊಟ್ಟು ಕಳ್ಸಾನ. ಅದನ್ನ ಚಲೋ ಬಿಡಪ್ಪ, ನೀನಂತ ಗಂಡ ಎಲ್ಲರಿಗೂ ಸಿಕ್ಕಿರ್ಬೇಕಲ್ಲ, ತವ್ರ ಮನೆ ಕಳ್ಸಿ ಹಂಗೆ ಕುಂದಿರ್ತಾರ ಅಂತ ಹೇಳತ್ತಿದ್ದೆ ಅವಂಗ. ಯಾಕವ ನಿದ್ದೆ ಬರಲಿಲ್ಲ? ಮಕ್ಕ ಹೋಗ. ಇಲ್ಲವ ನಿದ್ದೆ ಬರಲಿಲ್ಲ. ಇವಿ ನೋಡಿ ಹೆಂಗೆ ಚುರುಕದವು. ನೀ ಹೇಳಕ್ಕ ಏನಾತ? ಹೇಳೋದೇನಿಲ್ಲಪ್ಪ, 10 ಲಕ್ಷ ರೂಪಾಯಿ ಎಲ್ಲಿದ ಕೊಡಲಿಲ್ಲ ನಾನು. 10 ಲಕ್ಷ ನನ್ನ ಕಡೆ ಇಲ್ಲಪ್ಪ. ಅದೃಷ್ಟದಾಗ ಇರ್ಬೇಕಲ್ಲ ರೊಕ್ಕ ಮಾಡೋದು. ನಮ್ಮ ಅದೃಷ್ಟದಾಗ ಅದೆಲ್ಲ ಎಲ್ಲೈತಪ್ಪ. ಇಲ್ತು, ನೀನೊಬ್ಬವರ ರೊಕ್ಕ ಮಾಡ್ಕೊಂಡು ಚಲೋ ಆಗ. ಹಿಂಗ ಅನ್ಕೊಂತ ಹೋದ್ರೆ ಮುಗಿದೋದ್ ಕತಿ. ನೋಡು ಏನು ಮಾಡ್ತೀಯ, ನಿನಗೆ ಬಿಟ್ಟಿದ್ದು. ನಾ ಹೇಳೋಷ್ಟಂತೂ ಹೇಳೇನಿ, ನನ್ನ ಕಡೆ ಅಂತೂ ಈಗ ರೊಕ್ಕಿಲ್ಲ, ಇದ್ರೂ ಕೊಡ್ತಿದ್ದೆ. ವಿಚಾರ ಮಾಡು, ಏನು ವಿಚಾರ ಮಾಡು. ನೋಡಂತಡಿಯಪ್ಪ, ನಿಮ್ಮ ಮಾವು ಬರಲಿ. ನಿಮ್ಮ ಮಾವಿಗೆ ಇದನ್ನೊಂದು ಮಾತು ಹೇಳಲ್ಲ. ಯಾಕೆ ಅವ್ರಿಗೂ ರೊಕ್ಕ ಮಾಡ್ಬೇಕನ್ನೋ ಆಸೆ ಇದ್ದೇ ಇರ್ತೈತಿ. ಹಿಂಗೆ ಮಾವ ಭಾಳ ಸರಳ ಐತಿ, ರೊಕ್ಕ ಮಾಡ್ಬೋದು ಅಂತ ಹೇಳಿದಂದ್ರೆ ಅಕಸ್ಮಾತ್ ಒಪ್ಕೊಂಡ್ರು ಒಪ್ಕೋಬೋದಲ್ಲ. ಏನಂತಿ? 1 ಲಕ್ಷ ರೂಪಾಯಿ ಅವರೇ ಎಲ್ಲಿದಾರ ಹೊಂದಿಸಿ ಕೊಟ್ಟರು ಕೊಡ್ಬೋದು. ಏನಂತಿ ಹೇಳೀಗ? ಹಾಂ, ಹಂಗೆ ಮಾಡ್ತೀಯನ? ಅಕ್ಕ, ಮಾವು ಇದಕ್ಕೆಲ್ಲ ಒಪ್ತಾನ? ಚಾನ್ಸೇ ಇಲ್ಲ. ಇನ್ನೂ ಏನೋ ನಾನು ಮನ್ಸು ಮಾಡಿದ್ರೆ ಮಾಡ್ಬೇಕಷ್ಟೇ. ನೀನು ನೋಡಿದ್ರೆ ಮನ್ಸ ಮಾಡಲ್ಲಂತಿ, ಹೆದರಿ ಸಾಯಕತ್ತಿ ಒಂದಳತಿ. ಮತ್ತು ಮಾವು ಹೇಳಂತ ಕರ ಮಾವು ನೀನೇ ಹೇಳ್ಕೊ ಒಂದು ಮಾತು, ರೊಕ್ಕ ಕೊಟ್ಟರು ಕೊಡ್ಬೋದು. ಇಲ್ಲ ಅಂತಂದ್ರೆ ನೀನು ಎಲ್ಲಿದಾರ ಹೊಂದಿಕೆ ಮಾಡಿ ಕೊಡಕ್ಕೆ ನೋಡು. ಅಕಸ್ಮಾತ್ ಲಾಭ ಬಂದರೆ ನಿನಗೆ ಉಳಿತೈತಿ. ಈಗ ನಿಮ್ಮ ಮಾವಿಗೆ ಹೇಳಿದೆ ಅಂತ ತಿಳ್ಕೊ, ರೊಕ್ಕ ಕೊಟ್ಟ ಅಂತ ತಿಳ್ಕೊ, ಮಾವ ಬಂದಿದ್ದ ಲಾಭದಾಗ ದೊಡ್ಡ ಮಗಳಿಗೆ ಅರ್ಧ ಮಾಡ್ತಾನೆ. ಮತ್ತೆ ಆಮೇಲೆ ಏನು ಮಾಡ್ದಂಗೆ ಆತು ನೀನು. ಅದಕ್ಕೆ ಬಂದಿದ್ದ ಲಾಭ ಎಲ್ಲ ಪೂರ್ತಿ ನೀನೇ ಇಟ್ಕೋಬೇಕಂದ್ರೆ ಈ ಕೆಲಸ ಮಾಡು. ಏನಂತಿ? ಹಂಗಾರ ನನ್ನ ಬಂಗಾರನಕ್ಕೇನು ಭಾಳ ಇಲ್ಲ, ಒತ್ತಿ ಇಟ್ರಿ ಏಟು ಬಂದಾತು. ನನ್ನ ತವ್ರ ಮನೆಯಿಂದ ಬಂದಿದ್ದು ನನ್ನ ಮಗಳಿಗೆ ಕೊಡಬೇಕು ಅಂತೇಳಿ ಕೆಲವೊಂದು ಮುಚ್ಚಿಟ್ಟನಿ. ನಿಮ್ಮ ಮಾವಗೂ ಗೊತ್ತಿಲ್ಲ ಹಂಗೆ. ಇಲ್ಲ ಯಾವಾಗ ಇಷ್ಟೊತ್ತಿಗೆ ಮಂಡಕ್ಕಿ ತಿಂದಿರ್ತಿದ್ನ ಏನೋ ಯಾರಿಗೆ ಗೊತ್ತು. ಆ ಬಂಗಾರನ ಬೇಕಾದ್ರೆ ಕೊಡ್ತೀನಿ, ಒತ್ತಿ ಇಟ್ಟು 50,000 ಬರ್ತೈತೆ, 1 ಲಕ್ಷ ಬರ್ತೈತೆ, ನೋಡ್ತೀಯಾ? ಅಷ್ಟೇ ಬಂದಿದ್ದನ್ನು ಬಿಡು ಬಡ್ಡಿಗೆ. ಅಷ್ಟೇ ಬಿಡು. ಅಷ್ಟಕ್ಕೆ ರೊಕ್ಕ ಎಷ್ಟು ಲಾಭ ಬರ್ತೈತೆ ಬರಲಿ, ಲಾಭ ಇಟ್ಕೊತೀನಿ. ಅಸಲು ಅದನ್ನು ಕೊಟ್ಟು ಬಂಗಾರ ಬಿಡಿಸ್ಕೊಂಡು ಮತ್ತೆ ಒಂದು 2 ಸಲ ಹಿಂಗೆ ಅತ್ತಾಗಿತ್ತ ಟರ್ನ್ ಓವರ್ ಮಾಡಿ ಒಳ್ಳಾಡಿಸಿ ರೊಕ್ಕ ಮಾಡ್ಕೋತೀನಿ. ಏನಂತೆ? ನಾ ಗ್ಯಾರಂಟಿ ಇದೇನಿಲ್ಲಕ್ಕ ನಿಂಗೆ, ಅಷ್ಟು ಮಾಡು. ಸರಿ ಆತ, ಹಂಗೆ ಮಾಡೋಣ. ಅಕ್ಕ, ನಂಗೆ ಬರ್ತೀನಿ, ಹೊತ್ತತ್ತು. ನಾನು ಚೂರು ನನ್ನ ನೀತಿ ಮನೆಗೆ ಹೋಗ್ಬರ್ಬೇಕು. ಅದಕ್ಕೆ ಹೋಯ್ ಬಾ. ನಾನು ನಂಬೋದಲ್ಲ? ನಂಬೋದಕ್ಕ, ಏನು ಟೆನ್ಷನ್ ತೊಗೊಬೇಡ. ಸರಿ, ಹಂಗಾರ ಸರಿ, ಹೋ ಬಾ. ಶಾಂತ ಬಂದು ಇಲ್ಲಿ ಕುಂತ್ಬಿಟ್ಟಿಯಲ್ಲ ಹುಡುಗಿ, ತಂಡ ಐತಿ, ನೆಲ ಜುಣು ಅಂತೈತಿ, ಒಳಗೆ ಕುಂದ್ರ ನಡಿ. ಕುಂತ್ ಬೇಜಾರಾತವ. ಕೆಟ್ಟ ಬೇಜಾರಾಗತೈತಿ. ಹಂಗಂದ್ರೆ ಹೆಂಗ ಹುಡುಗಿ? ಬಾಣೆ ತನಕಂತ ಬಂದು ಬೇಸರಾಗತೈತಿ ಅಂದ್ರೆ ಹೆಂಗ? ನಿನ್ನ ಗಂಡಗೆ ಬರಕ್ಕೆ ಹೇಳಲ್ಲ, ಬಂದು ನೋಡ್ಕೊಂಡು ಹೋಗ್ಲಿ. ಮನ್ಯಾಗ ಅತ್ತಿಯರು ಒಬ್ರು ಹಾಕಾರ ಬಿಡವ. ಮಳೆ ಹತ್ತೈತಿ. ಈಗ ಅಲ್ಲಿ ಊರಿಗೆ ಹೋದ್ರು ನೀ ಏನು ಹಪ್ಪಳ ಸಂಡಿಗೆ ಮಾಡಕ್ಕೆ ಆಗಂಗಿಲ್ಲ. ಏನು ಹುಚ್ಚರಂಗೆ ಮಾತಾಡ್ಬೇಡ. ಹಪ್ಪಳ ಸಂಡಿಗೆ ಎಲ್ಲಕ್ಕೆತ್ ಮಾಡಕ್ಕೆ? ಈ ಮಳೆ ಎಲ್ಲಿ ಒಣಗಿಸ್ತಿ, ಹೆಂಗೆ ಒಣಗಿಸ್ತಿ? ಆಗಲ್ಲ, ಅವೆಲ್ಲ ಆಗ್ಲಾರ್ದ ಮಾತು. ಯಾಕೆ ಸುಮ್ಮನೆ ಮಾತಾಡ್ತಿ? ಅಲ್ಲಿ ಹೋದ್ರು ಪಾಪ ಸುಳ್ಳೆ ಇನ್ನೂ ನಿಮ್ಮ ಅತ್ತಿಗೆ ಮಾತಾಡೋ ತ್ರಾಸು. ಯಾಕಂದ್ರೆ ಅವರು ತಾವೆದ್ದು ತಾವು ಮಾಡ್ಕೊಂಡು ತಿನ್ನೋದೇ ಆಗಂಗಿಲ್ಲ. ಒಬ್ಬಕ್ಕೆ ಆಳು ಬರಾಕತ್ತಾಳ ಅಂತಿ. ಈಗ ನೀನು ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕಾಕತಿ, ಇಲ್ಲ ನೀನು ಕುಂದಿರ್ಸಿ ಅವ್ರು ಮಾಡಾಕತ್ತೇನ? ಹೇಳಿ ನೋಡೋಣ. ಆಗಂಗಿಲ್ಲ. ಮತ್ತು ಈ ತಂಡ್ಯಾಗ ಹುಡುಗು ನೆಗಡಿ ಜ್ವರ ಅಂತೆ ಬರ್ತಾವು. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಆಯ್ತು ಬಿಡು, ಹೋಗ್ಬೇಡ ಅಂದಿಯಲ್ಲ, ನಾನು ಸುಮ್ಮನೆ ಆಗಾತ. ಅವ ನಾಷ್ಟಕ್ಕೆ ಏನು ಮಾಡತ್ತಿ? ನಾಷ್ಟಕ್ಕೆ ಈಗ ಏನು ಮಾಡಲಿ? ಉಪ್ಪಿಟ್ಟು ಮಾಡಿದ್ದೆ, ತಿಂತಿ? ಒಣ ಖಾರದ ಮಾಡೇನು ಉಪ್ಪಿಟ್ಟು? ಹಸಿಮೆಣ್ಸಿಕಾಯಿ ಹಾಕಿ ಚೊಲತ್ತಂಗೆ ಕೊತ್ತಂಬರಿ ಅದು ಹಾಕಿ ಮಾಡ್ಕೊಡವ ಉಪ್ಪಿಟ್ಟು.
ಹಸಿಕಾಯಿ ಮತ್ತೇನು ಮಾಡ್ಕೊಡೋದು ಬೇಡ ಹಂಗೆ ಒಣ ಖಾರದ್ದೇ ತಿನ್ಬೇಕು ಹೇಳ್ಬೇಕಂದ್ರೆ ಬಾಣ್ತ್ಯಾರ ಗೊತ್ತಾನು ಆಮೇಲೆ ಮೆಣಸ್ಕಾಳು ಹಾಕಿ ಆ ರಸಮ್ ಅಂತಂದ ನಿನ್ನೆ ನಿಮ್ಮ ಅಪ್ಪ ಹೇಳತ್ತಿದ್ನಲ್ಲ ಅದನ್ನ ಮಾಡೀನಿ ಅದನ್ನ ಹಾಕಿ ಅದನ್ನ ಒಂಚೂರು ಕುಡಿಬೇಕಾರ ಆತು ಬರೀ ಇದೆ ತುಪ್ಪ ಗಿಪ್ಪ ಅಂತೇಳಿ ಮೊದಲೇ ದಪ್ಪದೇನೆ ನಾನು ಇನ್ನೊಟ್ಟು ಈ ತುಪ್ಪ ಇವನ್ನೆಲ್ಲ ತಿಂದು 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 ಅಯ್ಯೋ ದೇವ್ರೇ ಯಾ ನಮ್ನಿ ದಪ್ಪಗೆ ನೋಡ್ಬೇವ ಇದು ಯಾವಾಗ ಮೈ ಇಳಿಬೇಕು ಬೇವ ನಂದು ಅಲ್ಲ ಮೈ ಏನು ಇಳಿಯಲ್ಲ ಅಡ್ದಾಗ ಇವನ್ನೆಲ್ಲ ತಿನ್ಬೇಕು ದಪ್ಪಕ್ಕನಂತೇಳಿ ಮೈ ಇಳಿಸ್ಕೊಂತ ಕುಂತ್ರೆ ನಡೆ ಮಾತಲ್ಲವು ಏನು ಶರೀರ ಗಟ್ಟಿ ಇಟ್ಕೋಬೇಕು ದಪ್ಪಕ್ಕನಂತೆ ತಿನ್ನೋದು ಬಿಟ್ಟು ಕುಂದ್ರು ನೋಡು ಆಮೇಲೆ ಒಂದು 35-40 ವರ್ಷಕ್ಕೆ ನಡ ಬಗ್ಗಿಸ್ಕೊಂಡು ನಿಂದಿರ್ತಿ ಈಗ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ ನಾನು ನೀನು ನೋಡ್ತಾ ಇದ್ದೆ ಎಷ್ಟು ಕೆಲಸ ಮಾಡಾಕತ್ತೇನೆ ಅಂತೇಳಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇನಲ್ಲ ಹಂಗಾಕತ್ತಂತ ಮಾಡಿ ಏನು ಅಯ್ಯೋ ದೇವ್ರೇ ಅವಾಗೆಲ್ಲ ಹೊಟ್ಟೆಲಿದ್ದಾಗ ಕಾಕೊಂಡಿದ್ದದ ನಮ್ಮವ್ವಾರು ಅಷ್ಟೆಲ್ಲ ಮಾಡಿದ್ರು ನನಗೆ ಗೊತ್ತನ ಅದಕ್ಕೆ ಅಷ್ಟು ಶರೀರ ಗಟ್ಟಿ ಐತೆ ನಂದು ಅದಕ್ಕೆ ನಾ ಇವತ್ತು ಇಷ್ಟೆಲ್ಲ ಮಾಡಿದ್ರು ನನಗೇನು ತ್ರಾಸ ಭಾಳ ಆಗ್ವಲ್ತು ಇಲ್ಲಾಂದ್ರೆ ಇಷ್ಟು ಕೆಲಸ ಯಾ ನನ್ನ ಮಗ ಮಾಡ್ತಾನೆ ಹೇಳು ಸೀಕ್ರೆಟ್ ಆಫ್ ಯುವರ್ ಮಮ್ಮಿ ಅಲ್ಲ ಸೀಕ್ರೆಟ್ ಆಫ್ ಯುವರ್ ಮಮ್ಮಿ ಬಾಣಿ ಅಂತಾನ ಏನು ಮಾಡತ್ತಾನ ನಿನ್ನ ಮಗ ಯವ್ವ ಅವ ಏನೋ ಮಕ್ಕೋಣ ಶಕುಂತ್ಲ ಯಾನಮ್ಮನೆ ನಿದ್ದೆ ಮಾಡ್ತಾಳೆ ಬೇವ ಯವ್ವ ಈಗ ಮಕ್ಕೋತಾಳ ರಾತ್ರಿ ಮಕ್ಕೋತಾಳದಲ್ಲ ಅದು ಎಂತ ನಿದ್ದೆ 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 ಹಾಕ್ಯಾನ್ಬೇ ದೇವ್ರಕ್ಕಿಗೆ ಸುಡ್ಗಾಡ್ ನಂಗೆ ನಿದ್ದೆನ ಬರಲ್ಲ ನೋಡ್ಬೇವ ಆತಗ ಮಕ್ಕೊಲ್ ಬಿಡ ಮಕ್ಕೊಂಡಷ್ಟು ಒಳ್ಳೇದು ನೀ ಎದಿಯಲ್ಲ ನೀ ಎಚ್ಚರಿದ್ದು ಯಾವಾಗ ಗಂಡನ ಮನೆಗೆ ಹೋದಾನೆ ಅಂತ ಚಿಂತೆ ಮಾಡ್ತೀವಿ ಒಂದರತಿ ಬಿಡ ಅದನ್ನು ಚಿಂತೆ ಮಾಡೋದು ನಿಂದೊಂದು ಕತೆ ಆತಾಗ ಕುಂದ್ರ ಒಂದಿಟ್ಟು ಕುಡಿಯಾಕ ಇದು ಮಾಡ್ಕೊಂಡ್ಬಿಡ್ತೀನಿ ಕಾಪಿ ಒಂದು ಹಪ್ಪಳ ಕರೆದು ಕೊಡವ ರುಚಿಯಾಗಿ ಒಂದು ಬರೀ ಕಾಪಿ ಕೊಡಬೇಡ ತೊಂಡಿಗೆ ಬಜ್ಜಿ ಮಿರ್ಚಿ ಕಾಪಿಗೆ ಜೊತೆಗೆ ಹಪ್ಪಳ ಏನಾರ ತಿನ್ನೋಣ ಅನಿಸುತ್ತವೆ ಮಾಡ್ಕೊಂಬರ್ತಂತು